ಓಂ ಶಾಂತಿ. ಡೇಟ್ ಆಗಿದೆ 5/2/1972. ಅವ್ಯಕ್ತ ಮುರಳಿ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ನಶಾ ಔರ್ ನಿಶಾನ. ನಶೆ ಮತ್ತು ನಿಶಾನ. एक सेकंड में अपने को अपने संपूर्ण निशाने और नशे में स्थित कर सकते हो. बाबा ಕೇಳ್ತಾರೆ, ಒಂದೇ ಸೆಕೆಂಡಿನಲ್ಲಿ ಅಪನೇಕೋ ತಮ್ಮನ್ನು ಅಪನೆ ಸಂಪೂರ್ಣ ನಿಶಾನೆ, ಸಂಪೂರ್ಣ ಗುರಿ ಮತ್ತು ನಶೆನಲ್ಲಿ ಸ್ಥಿತ ಆಗಿರ್ತೀರೇನು. ಸಂಪೂರ್ಣ ನಿಶಾನ ಕ್ಯಾ ಹೇ? ಸಂಪೂರ್ಣ ನಿಶಾನೆ ಏನಾಗಿದೆ? ಉಸ್ಕೋ ತೋ ಜಾನ್ತೆ ಹೋ ನಾ? ಅದಂತೂ ಗೊತ್ತಿದೆಯಲ್ಲ ನಿಮಗೆ. जब संपूर्ण निशाने पर स्थित हो जाते हैं तो नशा तो रहता ही है. ಸಂಪೂರ್ಣ ನಿಶಾನೆಯಲ್ಲಿ ಸ್ಥಿತ ಆದರೆ ನಶೆ ಇದ್ದೇ ಇರ್ತದೆ. ಅಗರ್ ನಿಶಾನೆ ಪರ್ ಬುದ್ಧಿ ನಹಿ ಟಿಕ್ತಿ तो ನಶಾ ಭೀ ನಹಿ रहेगा. ನಿಶಾನೆ ಮೇಲೆ ಬುದ್ಧಿ ಇಲ್ಲ ಅಂತಂದರೆ, ಅಂದರೆ ಗುರಿ ಕಡೆನೂ ಬುದ್ಧಿ ಇಲ್ಲ ಅಂತಂದರೆ ನಶೆ ಹೆಂಗೆ ಇರ್ತದೆ? ನಮ್ಮ ಗುರಿ ಏನಾಗಿದೆ? ಲಕ್ಷ್ಮೀನಾರಾಯಣರ ಗುರಿ. ಅದರ ನಶೆ ಇರಬೇಕಲ್ಲ. ನಿಶಾನೆ ಪರ್ ಸ್ಥಿತ ಹೋನೆ ಕಿ ನಿಶಾನಿ ಹೇ ನಶಾ. ನಿಶಾನೆ ಗುರಿ ಮೇಲೆ ಸ್ಥಿತ ಆಗುವುದಕ್ಕೆ ನಿಶಾನೆ ಅಂತ ಹೇಳ್ತಾರೆ, ಅದಕ್ಕೆ ನಶೆ ಇರ್ತದೆ. ನಿಶಾನಿ ಹೇ ನಶಾ. ತೋ ಐಸಾ ನಶಾ ಸದೈವ್ रहता है. ಇಂಥ ನಶೆ ಯಾವಾಗಲೂ ಇರ್ತದೇನೋ. जो स्वयं नशे में रहते हैं वह दूसरों को भी नशे में टिका सकते हैं. ಯಾರು ಸ್ವತಃ ನಶೆನಲ್ಲಿರ್ತಾರೋ ಬೇರೆದವರನ್ನು ಕೂಡ ನಶೆನಲ್ಲಿ ಇರಿಸ್ತಾರೆ. तो ऐसा नशा सदैव रहता है. जैसे कोई हद का नशा पीते हैं तो उनकी चलन से, उनके नैन चैन से कोई भी जान लेता है. ಹೊರಗಡೆ ಹದ್ದದಲ್ಲಿ ಯಾರು ಡ್ರಿಂಕ್ಸ್ ಮಾಡ್ತಾರೋ ಅವ್ರ ಚಲನ ಹೆಂಗಿರ್ತದೆ, ಅವ್ರ ಕಣ್ಣುಗಳು ಹೆಂಗಿರ್ತವೆ, ನಡವಳಿಕೆ ಹೆಂಗಿರ್ತವೆ, ಅದು ಗೊತ್ತಾಗ್ತದಲ್ಲ. ಹೇಳ್ತೀವಲ್ಲ, ಅವ್ರ ಮಾತುಗಳು ಹೆಂಗೆ ಮಾತಾಡ್ಲಿಕ್ಕತ್ರ ಇವರು ಕುಡ್ದಿದ್ದಾರೆ ಅಂತ. इसने नशा पिया हुआ है, ಇವರು ಕುಡ್ದಿದ್ದಾರೆ. इसी प्रकार यह जो सभी से श्रेष्ठ नशा है. ಇದೇ ಥರ ಇದು ಏನು ಸತೋಪ್ರಧಾನ ಆಗ್ತಕ್ಕಂಥ ನಶೆ, ಲಕ್ಷ್ಮೀನಾರಾಯಣರಾಗ್ತಕ್ಕಂಥ ನಶೆ ಏನಾಗಿದೆ? ಇದು ಶ್ರೇಷ್ಠ ನಶೆ ಆಗಿದೆ. ಜಿಸ್ಕೋ ಈಶ್ವರೀಯ ನಶಾ ಕಹ ಜಾತಾ ಹೈ. ಇದಕ್ಕೆ ಈಶ್ವರೀಯ ನಶಾ, ತಂದೆ ಜೊತೆಗೆ ಇರೋದು, ತಂದೆ ಜೊತೆ ಮಾತಾಡೋದು, ತಂದೆಯನ್ನೇ ನೆನಪು ಮಾಡೋದು, ಲಕ್ಷ್ಮೀನಾರಾಯಣರಾಗೋದು, ಇವೆಲ್ಲ ನಮ್ಮ ಈಶ್ವರೀಯ ನಶೆಗಳು, ಶ್ರೇಷ್ಠ ನಶೆಗಳು ಅಂತ ಹೇಳ್ತಾರೆ ಬಾಬಾ. इसी में स्थित रहने वाला भी दूर से दिखाई तो देगा ना. ಯಾರು ಈಶ್ವರೀಯ ನಶೆನಲ್ಲಿ ಸ್ಥಿತ ಆಗಿರ್ತಾರೋ ಅವರು ದೂರಿಂದನೇ ಕಾಣಿಸ್ತಾರೆ. ಇವರು ದೇವಾತ್ಮಗಳು, ದೇವನ ಮಕ್ಕಳು. ದೂರ ಸೆ ಹಿ ವಹ ಅವಸ್ಥಾ ಇತನಾ ಮೆಹಸೂಸ್ ಕರೆ. ದೂರದಿಂದನೇ ಅವರು ಅನುಭವ ಮಾಡ್ತಾ ಬರ್ತಾರೆ. ಯಹ ಕೋಯಿ ಈಶ್ವರೀಯ ಲಗನ್ ಮೇ ರಹನೆ ವಾಲಿ ಆತ್ಮಾಯೇ ಹೇ. ಇವರೇನೋ ಈಶ್ವರ್ಯ ಅಂದರೆ ಪರಮಾತ್ಮನ ನೆನಪಿನಲ್ಲಿ ಅವರ ಲಗನ್ನಲ್ಲಿರ್ತಕ್ಕಂಥ ಆತ್ಮಗಳಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ತದೆ. ಐಸೆ ಅಪನೆ ಕೋ ಮೆಹಸೂಸ್ ಕರ್ತೆ ಹೋ. ಇದೇ ಥರ ತಮ್ಮನ್ನು ತಾವು ಅನುಭವ ಮಾಡ್ತಿರೇನು. जैसे आप कहाँ भी आते जाते हो तो लोग देखने से ही समझे कि यह कोई प्रभु की प्यारी न्यारी आत्माएं हैं. ಹೇಗೆ ಆಪ್ ಕಹಾ ಭೀ ಆತೆ ಜಾತೆ ಹೋ, ತಾವು ಎಲ್ಲಿ ಬೇಕಾದಲ್ಲಿ ಹೋಗಲಿ ಬರಲಿ, ಜನರು ನಿಮ್ಮನ್ನು ನೋಡಿದ ತಕ್ಷಣ ಅವ್ರಿಗೆ ಅನಿಸ್ಬೇಕು ಇವರು ಪರಮಾತ್ಮನಿಗೆ ಪ್ರಿಯ ಆಗಿರ್ತಕ್ಕಂಥವ್ರು, ಇವರು ಜಗತ್ತಿನಲ್ಲಿ ಭಿನ್ನ ಇರ್ತಕ್ಕಂಥ ಆತ್ಮಗಳು ಅಂತ ಅವ್ರಿಗೆ ಗೊತ್ತಾಗಬೇಕು. ऐसे अनुभव करते हो. ये अनुभव ಮಾಡ್ತೀರಾ. भक्ति मार्ग में भी ऐसी आत्माएं होती हैं. उनके नैन चैन से प्रभु प्रेमी देखने आते हैं. ಭಕ್ತಿ ಮಾರ್ಗದಲ್ಲಿನೂ ಕೂಡ ನಾವು ನೋಡ್ತೀವಿ ಇಂಥ ಆತ್ಮಗಳಿದ್ದಾರೆ. ಅವ್ರ ಕಣ್ಣು ನಡವಳಿಕೆಗಳು ಪ್ರಭುವಿನ ಮೇಲೆ ಇರ್ತಕ್ಕಂಥ ಪ್ರೀತಿ ನಮಗೆ ಕಾಣಿಸ್ತದೆ. ನೋಡಿದ್ವಲ್ಲ ನಾವೆಲ್ಲ ಸಿದ್ದೇಶ್ವರ ಸ್ವಾಮಿಗಳು, ಅದಕ್ಕೆ ಏನು ಹೇಳಿದ್ರು ಅವ್ರು? ನಡೆದಾಡುವ ದೇವರು ಅಂತ ಹೇಳಿಬಿಟ್ರು. तो ऐसी स्थिति इसी दुनिया में रहते हुए ऐसी कारोबार में चलते हुए समझते हो कि यह अवस्था रहेगी.
या सिर्फ लास्ट में दर्शन मूर्त की यह स्टेज होगी. ಬಾಬಾ ಹೇಳ್ತಾರೆ, ಹಾಗಾದರೆ ಇಂಥ ಒಂದು ಸ್ಥಿತಿ ಈ ಜಗತ್ತಿನಲ್ಲಿ ಇದ್ದುಕೊಂಡೇ ಎಲ್ಲ ಕಾರುಬಾರುಗಳನ್ನು ಮಾಡ್ತಾನೆ ತಿಳ್ಕೋಬೇಕು ನಮ್ಮದು ಅವಸ್ಥೆ ಇರ್ತದೇನು. ಯಾ ಸಿರ್ಫ್ ಲಾಸ್ಟ್ ಮೇ ದರ್ಶನ್ ಮೂರ್ತ್ ಕಿ ಯಹ ಸ್ಟೇಜ್ ಹೋಗಿ ಕ್ಯಾ ಸಮಜ್ತೆ ಹೋ. ಲಾಸ್ಟಿಗಷ್ಟೇ ಇರ್ತದೋ ಈಗಿದೆಯೋ ಅಂತ ಕೇಳ್ತಾರೆ ಬಾಬಾ. ಕ್ಯಾ अंत तक साधारण रूप ही रहेगा वा यह झलक चेहरे से दिखाई देगी. ಕೊನೆಯವರೆಗೂ ಸಾಧಾರಣ ರೂಪದಲ್ಲೇ ಇರ್ತೀರೋ ಅಥವಾ ಈಗೇನೆ ಆ ಝಲಕ್ ಮುಖದಲ್ಲಿ ಕಾಣಿಸ್ತಿದೆಯೋ ತೋರಿಸ್ತೀರಾ. वा सिर्फ लास्ट टाइम जैसे पर्दे के अंदर तैयार हो फिर पर्दा खुलता है और सीन सामने आकर समाप्त हो जाती है, ऐसे होगा. ಬಾಬಾ ಕೇಳ್ತಾರೆ, ಈಗಿಂದನೇ ಅದು ನೀವು ಇವರು ಈಶ್ವರಿಯ ಮಕ್ಕಳು, ಇವರು ಜಗತ್ತಿಂದ ಭಿನ್ನಿದ್ದಾರೆ ಅಂತ ಅನುಭವ ಮಾಡಿಸ್ತಿರೋ ಅಥವಾ ಕೊನೆ ಸೀನ್ ಬಂದಾಗ ಪರದೆ ಹಿಂದ್ಗಡೆ ತಯಾರಾಗಿ ನಿಂತು ಪರದೆ ಓಪನ್ ಆದ ತಕ್ಷಣ ಬಂದು ನಿಂತು ಸಮಾಪ್ತಿ ಆಯಿತು ಅಂತ ಹೋಗ್ತಿರೇನೋ, ಹಿಂಗಿದೇನು ಅಂತ ಕೇಳ್ತಾರೆ ಬಾಬಾ. ಕುछ समय यह झलक दिखाई देगी. ಸ್ವಲ್ಪ ಸಮಯ ಆದರೂ ನಿಮ್ಮ ಝಲಕ್, ಇವರು ದೇವಿ ದೇವತೆಗಳ ಹಾಗೆ ಇದ್ದಾರೆ, ಇವರು ಪರಮಾತ್ಮನ ಮಕ್ಕಳು ಅಂಥೇಳಿ ಅವ್ರಿಗೆ ಅನಿಸ್ಬೇಕು. कई ऐसे समझते हैं कि जब फर्स्ट सेकंड आत्माएं जो निमित्त बनी वही साधारण गुप्त रूप अपना साकार रूप का पाठ समाप्त कर चले गए तो हम लोगों की झलक फिर क्या दिखाई देगी. ಬಾಬಾ ಹೇಳ್ತಾರೆ, ಕೈ ಐಸೆ ಸಮಜ್ತೆ ಹೇ, ಇನ್ನು ಕೆಲವರು ಹೀಗೆ ತಿಳ್ಕೊಂಡಿದ್ದಾರೆ. ಫಸ್ಟ್ ಸೆಕೆಂಡ್ ಆತ್ಮಾಯೇ, ಏನು ಫಸ್ಟ್ ನಂಬರ್ ಆತ್ಮಗಳು, ಸೆಕೆಂಡ್ ಡಿವಿಷನ್ ಆತ್ಮಗಳು ನಿಮಿತ್ತ ಆಗಿದ್ದಾರೋ ವಹಿ ಸಾಧಾರಣ ಗುಪ್ತ ರೂಪ, ಅವರೇ ಇನ್ನೂ ಸಾಧಾರಣ ಗುಪ್ತ ರೂಪದಲ್ಲಿ ಅಪನಾ ಸಾಕಾರ ರೂಪ ಪಾಠ ಸಮಾಪ್ತ ಕರ್ಚಲೆ, ತಮ್ಮ ಸಾಕಾರ ರೂಪದ ಪಾತ್ರ ಸಮಾಪ್ತಿ ಮಾಡಿ ಹೋದರೆ ಹಮ್ ಲೋಗೋಂ ಕಿ ಝಲಕ್ ಫಿರ್ ಕ್ಯಾ ದಿಖಾಯಿ ದೇಗಿ, ನಮ್ಮದು ಝಲಕ್ ಏನು ಕಾಣಿಸ್ತದೆ. ಲೇಕಿನ್ ನಹಿ, ಆದರೆ ಹಂಗಿಲ್ಲ. सन शोज फादर गाया हुआ है, सन शोज फादर गाया हुआ है, ಮಕ್ಕಳು ತಂದೆಯ ಶೋ ಮಾಡ್ತಾರೆ. तो फादर का शो बच्चे प्रैक्टिकल में लाने से ही करेंगे. ಫಾದರ್ ಕಾ ಶೋ, ತಂದೆಯ ಶೋ ಮಕ್ಕಳು ಪ್ರಾಕ್ಟಿಕಲ್ನಲ್ಲಿ ತಗೊಂಡು ಬರಬೇಕಾಗ್ತದೆ. अहो प्रभु की पुकार जो आत्माओं की निकलेगी व पश्चाताप की लहर जो आत्माओं में आएगी वह कब कैसे आएगी. ಬಾಬಾ ಹೇಳ್ತಾರೆ, ಅಹೋ ಪ್ರಭು ಪುಕಾರ್, ಕರೀತಿದಾರಲ್ಲ ಆ ಆತ್ಮಗಳು ನಿಕ್ಲಿಗೆ ಬಂದ್ಬಿಡ್ತಾರೆ. ಪಶ್ಚಾತ್ತಾಪದ ಅಲೆಗಳಲ್ಲಿ ಆತ್ಮನಲ್ಲಿ ಬಂದ್ಬಿಡ್ತದೆ. ಯಾವಾಗ ಬರ್ತದೋ ಹೇಗೆ ಬರ್ತದೋ ಗೊತ್ತಿಲ್ಲ. जिन्होंने साकार में अनुभव ही नहीं किया उन्हों को भी बाप के परिचय से कि हम बाबा के बच्चे हैं यह कब मानेंगे कि कारोबार बाप आए लेकिन हम लोगों ने कुछ नहीं पाया. ಬಾಬಾ ಹೇಳ್ತಾರೆ, जिन्होंने साकार में अनुभव ही नहीं किया, ಸಾಕಾರದಲ್ಲಿ ಅನುಭವ ಮಾಡಿಲ್ಲ, ಉನ್ಹೋಂಕೋ ಅವ್ರಿಗೆ ಬಾಪ್ಗೆ ಪರಿಚಯಿಸಿ, ತಂದೆಯ ಪರಿಚಯದಿಂದ ಹಮ್ ಬಾಬಾಕ್ಕೆ ಬಚ್ಚೆ ಹೇ, ನಾವು ತಂದೆಯ ಮಕ್ಕಳಾಗಿದ್ದೀವಿ. ಯಹ ಕಬ್ ಮಾನೆಂಗೆ, ಯಾವಾಗ ಇದು ಒಪ್ಕೊಳ್ಳೋರು. ಬರೋಬರ್ ಬಾಪ್ ಆಯೆ ಲೇಕಿನ್ ಹಮ್ ಲೋಗೋನೆ ಕುಚ್ ನಹಿ ಪಾಯ, ಬಾಬಾ ಬಂದರು ಇದ್ದರು ಹೋದರು, ಇನ್ನೂ ನಾವೇನು ಪಡ್ಕೊಂಡೇ ಇಲ್ಲ ಅಂತಂದರೆ ಏನು. तो यह प्रैक्टिकल रूहानी झलक और फरिश्तेपन की फलक चेहरे से चलन से दिखाई दे. ಅದಕ್ಕಾಗಿ ನೀವೀಗ ಪ್ರಾಕ್ಟಿಕಲ್ನಲ್ಲಿ ಆತ್ಮಿಕ ಹೊಳಪನ್ನು, ಫರಿಸ್ತೇಪನದ ಫಲಕ್ಕನ್ನು ಚೆಹರೆ ಮುಖಾಂತರ, ನೀವು ಚಲನದ ಮುಖಾಂತರ ತೋರಿಸ್ಬೇಕು. अपने को और आप निमित्त बनी हुई आत्माओं की स्टेज को देखते हुए अनुभव करेंगे. ತಮ್ಮನ್ನು ಮತ್ತು ತಾವು ನಿಮಿತ್ತ ಆಗಿರ್ತಕ್ಕಂಥ ನಿಮಿತ್ತ ಬನಿ ಹುಯಿ ಆತ್ಮಾओं की ಸ್ಟೇಜ್ ನೋಡಿ, ದೇಖ್ತೆ ಹುಯಿ, ಅವರು ನೋಡ್ತಾ ಅನುಭವ ಮಾಡ್ತೀರಾ. ಬಾಪ್ನೇ ಇನ್ಹೋಂಕೋ ಕ್ಯಾ ಬನಾಯ, ತಂದೆಯವರನ್ನು ಏನು ಮಾಡಿದ್ದಾರೆ. ಅವ್ರು ಫಿರ್ ಪಶ್ಚಾತ್ತಾಪ ಕರೆಂಗೆ, ಮತ್ತೆ ಪಶ್ಚಾತ್ತಾಪ ಮಾಡ್ಕೊಳ್ತೀರೇನು. ಅಗರ್ ಯಹ ಝಲಕ್ ನಹಿ ದೇಖ್ತೆ ತೋ ಕ್ಯಾ ಸಮझेंगे, ಇದು ಕಾಣಿಸ್ಲಿಲ್ಲ ಅಂತಂದರೆ ಏನಂತ ತಿಳ್ಕೋಬೇಕು. ಇತನಾ ಸಮಯ ಜ್ಞಾನ ತೋ ನಹಿ ಲೇಂಗೆ जो नॉलेज से आपको जाने.
ಬಾಬಾ ಹೇಳ್ತಾರೆ, ಇतना समय ज्ञान तो नहीं लेंगे, ಇಷ್ಟು ಸಮಯ ಜ್ಞಾನವಂತೂ ತಗೊಳ್ಳೋದಿಲ್ಲ. ನಾಲೆಜ್ದಿಂದ ಆಪ್ಕೋ ಜಾನೆ, ಜ್ಞಾನ ತಗೊಂಡು ನಿಮ್ಮನ್ನು ತಿಳ್ಕೊಳ್ಳೋದಂಗೆ ಆಗೋದಿಲ್ಲ. ತೋ ಯಹ ಪ್ರಾಕ್ಟಿಕಲ್ ಚೆಹರೆ ಸೆ ಝಲಕ್ ಅವ್ರ ಫಲಕ್ ದಿಖಾಯಿ ದೇಗೆ. ಬಾಬಾ ಏನು ಹೇಳ್ತಿದ್ದಾರೆ ಅಂತಂದರೆ, ನಿಮ್ಮಿಂದ ಜ್ಞಾನವನ್ನು ತಿಳ್ಕೊಂಡು ಆದಮೇಲೆ ನೀವು ಹಿಂಗೆ ಅಂಥೇಳಿ ಕಾಣಿಸೋಂಗಲ್ಲ. ನಿಮ್ಮ ನೋಡಿದ ತಕ್ಷಣ ಅವ್ರಿಗೆ ಏನು ಅನ್ನಿಸ್ಬೇಕು, ಇವರು ದೇವನ ಮಕ್ಕಳು ಅಂತ ಅನ್ನಿಸ್ಬೇಕು ಅಂತ ಹೇಳ್ತಾರೆ ಬಾಬಾ. बाप के तो महावाक्य ही है कि मैं बच्चों के आगे प्रत्यक्ष होता हूँ. ತಂದೆಯ ಮಹಾವಾಕ್ಯ ಅಂತೂ ಇದೆ, ನಾನು ಮಕ್ಕಳ ಎದುರುಗಡೆ ಪ್ರತ್ಯಕ್ಷ ಆಗ್ತೀನಿ. ಲೇಕಿನ್ ವಿಶ್ವಕ್ಕೆ ಆगे ಕೌನ್ ಪ್ರಖ್ಯಾತ್ ಹೋಂಗೆ, ಆದರೆ ವಿಶ್ವದ ಎದುರುಗಡೆ ಪ್ರಸಿದ್ಧಿ ಯಾರಾಗ್ತಾರೆ? वह साकार में बाप का कर्तव्य था, प्रैक्टिकल में बच्चों का कर्तव्य है प्रख्यात होने का, और बाप का कर्तव्य है बैकबोन बनने का. ಬಾಬಾ ಹೇಳ್ತಾರೆ, ಪ್ರಸಿದ್ಧಿಯಾಗವರು ನೀವೇ ಮಕ್ಕಳೇ, ನಾನು ಹಿಂದಿರ್ತೀನಿ ಅಂತ ಹೇಳ್ತಾರೆ ಬಾಬಾ. ಬ್ಯಾಕ್ಬೋನ್ ಆಗಿರ್ತೀನಿ. ಗುಪ್ತ ರೂಪೇ ಮದದ್ಗಾರ್ ಬನನೇಕ. ಬಾಬಾ ನಮಗೆ ಗುಪ್ತ ರೂಪದಲ್ಲಿ ಏನಾಗಿದ್ದಾರೆ? ಮದದ್ಗಾರ್. ಮುಂದೆ ಹೈಲೈಟ್ ಆಗೋರು ಯಾರು? ಬ್ರಹ್ಮ ಬಾಬಾ, ಮಮ್ಮ, ಮುಂದಿನವರೆಲ್ಲ ಹೈಲೈಟ್ ಆಗ್ತಾರೆ. ಅದರ ಹಿಂದ್ಗಡೆ ಯಾರು ಬ್ಯಾಕ್ಬೋನ್ ಆಗಿದ್ದಾರೆ? ಶಿವ ಬಾಬಾ. ಈಗಲೂ ಹೊರಗಡೆ ಅವ್ರು ಏನು ಹೇಳ್ತಾರೆ? ಅವ್ರಿಗೆ ಗೊತ್ತಿಲ್ಲ ಪರಮಾತ್ಮನೇ ಬಂದು ಇವ್ರಿಗೆಲ್ಲ ಮಾಡಿಸ್ತಿದ್ದಾನೆ ಅಂತ. ಅವರೆಲ್ಲ ನಿಂತಿಕೊಂಡಿದ್ದಾರೆ. ಬ್ರಹ್ಮಕುಮಾರಿಯರು ಮಾಡ್ತಾರೆ. ಮತ್ತು ಪ್ರಸಿದ್ಧಿ ಯಾರಾದ್ರಲ್ಲಿ? ನಾವಾದ್ವಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ನೀವು ಪ್ರಸಿದ್ಧ ಆಗ್ತೀರಾ, ನಾನು ನಿಮಗೆ ಬ್ಯಾಕ್ಬೋನ್ ಆಗ್ತೀನಿ. ಬಾಬಾ ಹೇಳ್ತಾರೆ, इसलिए ऐसे भी नहीं कि जैसे माता पिता का गुप्त पाठ चला वैसे ही अंत तक गुप्त वातावरण रहेगा. ಹಿಂಗಲ್ಲ, ಈ ತಂದೆ ಗುಪ್ತ ಏನು ಮಾಡಿದ್ರು, ಪಾಠ ಮಾಡಿದ್ರು, ಮುಂದೆ ಹಾಗೆ ಹೋಗ್ತದೆ ಅಂತಲ್ಲ. जय जयकार शक्तियों की गाई हुई है और अहो प्रभु की पुकार बाप के लिए गाई हुई है. जय जयकार ಯಾರ್ದಾಗ್ತದೆ? ಶಕ್ತಿಯರ್ದಾಗ್ತದೆ. अहो प्रभु ಅಂತ पुकार ಯಾರ್ದಾಗ್ತದೆ? ಬಾಬಂದಾಗ್ತದೆ. आप लोग आपस में भी एक दो के अनुभव करते होंगे. ತಾವು ಒಬ್ರಿಗೊಬ್ರು ಏನು ಮಾಡ್ತೀರಾ? ಅನುಭವ ಮಾಡ್ಕೋತೀರಾ, ಮಾಡಿಸ್ತಾ ಇರ್ತೀರಾ. जब विशेष अटेंशन अपने निशाने व नशा का रहता है. ಅದಕ್ಕೆ ಯಾವಾಗಲೂ ವಿಶೇಷ ಅಟೆನ್ಷನ್ ಎದಕ್ಕೆ ಕಡೆ ಕೊಡಬೇಕು? ನಿಶಾನೆ ಮತ್ತು ನಶಾ ಕಡೆ ಇರಬೇಕು. जब विशेष अटेंशन अपने निशाने व नशा का रहता है तो भले कितने भी बड़े संगठन में बैठे होंगे तो भी सभी को विशेष कुछ दिखाई जरूर देगा. अब ಹೇಳ್ತಾರೆ, ಎಂಥ ವಿಶೇಷ ಅಟೆನ್ಷನ್ ಅಪನೆ ನಿಶಾನೆ ವ ನಶಾ ಕಾ रहता है. ನಿಮ್ಮದು ವಿಶೇಷವಾದ ಅಟೆನ್ಷನ್ ಎಲ್ಲಿರಬೇಕಂತಾರೆ ಬಾಬಾ? ನಿಶಾನೆ ಕಡೆ ಇರಬೇಕು ಮತ್ತು ನಶೆ ಇರಬೇಕು. तो भले कितने भी बड़े संगठन में बैठे होंगे. ಹೀಗೆ ನಶೆ ಇತ್ತು ಅಂತಂದರೆ ಎಂಥ ಗ್ರೂಪಿನಲ್ಲಿ ನೀವು ಕುಳಿತಿದ್ರು ಕೂಡ, तो भी ಆದರೂ ಸಭೀ ಕೋ ವಿಶೇಷ ಕುಚ್ ದಿಖಾಯಿ ಜರೂರ್ ದೇಗಾ. ಆ ಎಲ್ಲರಲ್ಲಿ ನೀವು ವಿಶೇಷವಾಗಿ ಕಾಣಿಸ್ತೀರಾ. महसूस करेंगे कि यह समय याद में बहुत अच्छा बैठे. ಅನುಭವನೂ ಆಗುತ್ತೆ, ಈ ಸಮಯ ನೆನಪಿನಲ್ಲಿ ಬಹಳ ಕೂಡ್ತದೆ, ಒಳ್ಳೆಯ ರೀತಿಯಿಂದ ನೆನಪಿರ್ತದೆ. अभी जो साधारण अटेंशन है वह बदल कर ನ್ಯಾಚುರಲ್ ವಿಶೇಷ ಅಟೆನ್ಷನ್ हो जाएगा. ಈಗೇನು ಸಾಧಾರಣ ಅಟೆನ್ಷನ್ ಇದೆ, ಅದು ಚೇಂಜ್ ಆಗಿ ನ್ಯಾಚುರಲ್ ಆಗಿ ಸಹಜವಾಗಿ ವಿಶೇಷವಾಗಿ ಅಟೆನ್ಷನ್ ಹೋಗುತ್ತೆ. ಅವ್ರ ಚೆಹರೆ ಸೆ ಝಲಕ್ ಫಲಕ್ ದಿಖಾಯಿ ದೇಗಿ. ನಿಮ್ಮ ಮುಖದಿಂದ ಹೊಳಪು ಕಾಣಿಸ್ತಾ ಹೋಗ್ತದೆ. ಸಿರ್ಫ್ ಸ್ಮೃತಿ ಕೋ ಶಕ್ತಿಶಾಲಿ ಬನಾನಾ ಹೈ. ಕೇವಲ ನಮ್ಮ ಸ್ಮೃತಿಯನ್ನು ಶಕ್ತಿಶಾಲಿಯನ್ನಾಗಿ ಮಾಡಬೇಕಾಗ್ತದೆ. ಅಚ್ಚಾ, ಓಂ ಶಾಂತಿ.